ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ. ನಾನು ಶ್ರೀಪಾದ್ ಪಾಟೀಲ್. ಕಾಲ್ ತುಳಿತದಲ್ಲಿ ಹಾಸನದ ಬಾಲಕ ಭೂಮಿಕ್ ಬಲಿಯಾಗಿರುವಂತಹದ್ದು. ಮಗನನ್ನ ಕಳೆದುಕೊಂಡು ತಂದೆಯು ಗೋಳಾಡ್ತಾ ಇದ್ದಾರೆ. ಭೂಮಿಕ್ ಸಮಾಧಿಯ ಮೇಲೆ ಬಿದ್ದು ತಂದೆ ನರಳಾಡಿದ್ದಾರೆ. ನನ್ನ ಮಗನನ್ನ ಹೂತಿಲ್ಲ, ಇಲ್ಲೇ ಮಲಗಿಸಿದ್ದೇನೆ. ಇಂತಹ ಸ್ಥಿತಿ ಯಾವ ತಂದೆಗೂ ಬೇಡ ಅಂತ ಅಳಲು ತೋಡಿಕೊಂಡಿದ್ದಾರೆ. ಕುಪ್ಪಗೋಡು ಗ್ರಾಮದ ಭೂಮಿಕ್ ಸಮಾಧಿಯ ಮುಂದೆ ಅವರ ತಂದೆ ಗೋಳಾಡಿದ್ದಾರೆ. ಹಾಸನದ ಬೇಲೂರು ತಾಲೂಕು ಕುಪ್ಪಗೋಡು ಗ್ರಾಮದಲ್ಲಿ ಮನ ಕಲುಕುವ ಘಟನೆ. ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದ್ದೀನಿ. ನನ್ನ ಮಗ ಇಲ್ಲೇ ಮಲಗಿದ್ದಾನೆ. ಇದಕ್ಕೆಲ್ಲ ಇದೆಲ್ಲ ನನ್ನ ಮಗಂದೇ. ಇದೇ ಜಾಗದಲ್ಲಿ ಹಾಕಿದ್ದೀನಿ. ನನ್ನ ಮಗಳಿಗೋಸ್ಕರ ಮಾಡಿದಂತ ಇದು ಇಲ್ಲೇ ಎಲ್ಲ ಹಾಕಿದ್ದೀನಿ. ಈ ಥರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದು ಬೇಡ. ನನ್ನ ಮಗನಿಂದ ಮಲಗಿಸಿದ್ದೀನಿ. ನನ್ನ ಮಗನ ಜೊತೆ ಮಲಗಿದ್ದೀನಿ. ನನ್ನ ಮಗನ ಜೊತೆ ಮಲಗಿದ್ದೀನಿ. ನನ್ನ ಮಗ ಇಲ್ಲ ಮಲಗಿದ್ದಾರೆ. ನೋಡಿ, ಯಾರ್ಯಾರು ಬ್ಯಾಡ್ ಕಾಮೆಂಟ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿ. ಅವ್ರ ತಂದೆ ಏನು ಮಾಡಿದ್ದ, ಅವ್ರ ತಂದೆ ಯಾರಿಗೋಸ್ಕರ ಮಾಡಿದ್ದೇನೆ ಅಂತದನ್ನ ಕೇಳ್ಕೊಳ್ಳಿ. ನನ್ನ ತಂದೆ ಇದನ್ನೆಲ್ಲ ಬಿಟ್ಟು ನನ್ನ ಮಗನಿಗೋಸ್ಕರ ಮಾಡಿದ್ದೆ. ಇದನ್ನೆಲ್ಲ ಬಿಟ್ಟು ನನ್ನ ಪರಿಸ್ಥಿತಿ ಹಿಂಗೆ ತಂದೆ ಇದ್ದಾರೆ. ಇದೆಲ್ಲ ಇದೆಲ್ಲ ಯಾರಿಗೆ ಕೊಡ್ಲಿ? ಇದೆಲ್ಲ ಯಾರಿಗೋಸ್ಕರ ಮಾಡಲಿ? ಇದೆಲ್ಲ ಯಾರಿಗೂ ನಾವು ನಮ್ಮ ತಂದೆ ತಾಯಿ ನೋಡ್ಬೇಕು. ನೀವು ನನ್ನ ಹೆಂಡತಿ ಪರಿಸ್ಥಿತಿನ ನೀವು ನೋಡಿದರೆ ಗೊತ್ತಾಗುತ್ತೆ. ಅವಳು 2 ಜನ ನೆನ್ನೆಯಿಂದ ಅವಳನ್ನ 2 ಜನ ಹಿಡ್ಕೊಂಡು ತಿರ್ಗಾಡ್ಕೊಂಡು ತಿನ್ನಿಸ್ತಿದ್ದಾರೆ. ಅವಳು ಮಗ ಅಂದರೆ ತುಂಬ ಪ್ರೀತಿ ಇತ್ತು ಅವಳಿಗೆ. ತುಂಬ ಪ್ರೀತಿ ಅಂದರೆ 20 ವರ್ಷ ಆದ್ರೂ 3 ಟೈಮು ಅನ್ನ ತಿನ್ನಿಸ್ತಿದ್ವಿ. ಊಟ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅವಳು ನೋಡಬೇಕಿತ್ತು ನೀವು. ಅವಳು ನೋಡಿದರೆ ಇವರೆಲ್ಲ ಬೇಡ ಬೇಡ ಅಂತಿದ್ದಾರೆ. ಅವಳನ್ನ ಯಾರು ಬ್ಯಾಡ್ ಕಾಮೆಂಟ್ ಹಾಕ್ಸ್ತಾರಲ್ಲ, ಅದಕ್ಕಿಂತ ನೋಡಬೇಕು ನೀವು. ನನ್ನ ಆ ಇನ್ಸಿಡೆಂಟಲ್ಲಿ ಆಗಿರೋದು ಪೂರಾ ಇದನ್ನು ಜವಾಬ್ದಾರಿತ ಹೊಣೆನ ಇದು ನಮ್ಮ ಕರ್ನಾಟಕ ಸರ್ಕಾರದ ಕಡೆಯಿಂದಲೇ ಆಗಿರೋದು. ಕರ್ನಾಟಕ ಸರ್ಕಾರದವರೇ ಮಾಡಿರೋದಂಥ ಒಂದು ಕೊಲೆ ಇದು. ನಾನು ಇಷ್ಟನ್ನೇ ಹೇಳ್ತಿದ್ದೀನಿ, ಸರ್ಕಾರದವರೇ ಮಾಡಿರೋ ಇದು ಕೊಲೆ. ಎಷ್ಟು ಸರ್ಕಾರಕ್ಕೆ ಈ ಲೆವೆಲ್ ಇದ್ದು ಇದೇ ಒಂದು ಇನ್ಸಿಡೆಂಟಿಗೆ ನೆನ್ನೆ ನನ್ನ ಮಗನ ಇದು ಮಾಡೋಕ್ಕೆ ಬಂದಿದ್ದರು. ಏನು ಅಂತ್ಯ ಸಂಸ್ಕಾರಕ್ಕೆ ಮಾಡೋಕ್ಕೆ ಬಂದಿದ್ದರು. ಅಂತ್ಯ ಸಂಸ್ಕಾರಕ್ಕೆ 150-200 ಜನನ ಕಳಿಸಿದ್ರು ಪೊಲೀಸ್ಗೆ. ಇದನ್ನು ಇಲ್ಲಿ ಏನು ಆ ಥರ ಸೀನ್ಗಳನ್ನು ಕೊಡಬೇಕಿಲ್ಲ. ಅದೇ ಒಂದು ಇದನ್ನು ಅಲ್ಲಿ ಕೊಟ್ಟಿದ್ರೆ, ಅದೇ ವಿಧಾನಸೌಧ ಗೇಟ್ ಹತ್ರ ಕೊಟ್ಟಿದ್ರೆ ಇಂಥ ನನ್ನ 11 ಮಕ್ಕಳದ್ದು ಪ್ರಾಣನ ಎಷ್ಟಾದರೂ ಸರ್ವೆ ಮಾಡ್ಬೋದಿತ್ತು. ಇದು ಇವರು ಸರ್ಕಾರದ ಮಾಡ್ತಾ ಇರೋದು. ಯಾರೋ ಮಾಡಿದ ತಪ್ಪಿಗೆ, ಸರ್ಕಾರದವ್ರು ಮಾಡಿರೋ ತಪ್ಪಿಗೆ ಒಂದು ಇದಾಗಿರೋ ಅಂಥ ಪೊಲೀಸ್ ಆಗಲಿ ಅಥವಾ ಪೊಲೀಸ್ ಕಮಿಷನರ್ ಆಗಲಿ ಚೇಂಜ್ ಮಾಡೋ ನೆಸಿಟಿ ಇಲ್ಲ. ಇದು ಪೂರಾ ಹೊಣೆ ಸರ್ಕಾರದ್ದು. ಒಬ್ಬ ಹೋಮ್ ಮಿನಿಸ್ಟರ್ ಆಗಿದ್ಕೊಂಡರು, ಒಬ್ಬರು ಚೀಫ್ ಮಿನಿಸ್ಟರ್ ಆಗಿದ್ಕೊಂಡರು, ಒಬ್ಬರು ಮುಖ್ಯಮಂತ್ರಿ ಆಗಿದ್ಕೊಂಡರು. ಅವರಿಗೆ ನಮ್ಮ ಇಂಟೆಲಿಜೆನ್ಸ್ ಇದೆಯಲ್ಲ ಅದೆಲ್ಲ ಗೊತ್ತಿತ್ತಲ್ವ. ಗೊತ್ತಿದ್ದು ಇವರು ತರಾತುರಿಯಾಗಿ ಮಾಡೋವಂಥ ಒಂದು ನೆಸಿಟಿ ಇರಲಿಲ್ಲ. ಯಾರು ಇವ್ರು ಕರೆಯೋ ಹೊತ್ತಿಗೆ, ಪ್ರೋಗ್ರಾಮ್ ಮಾಡೋ ಹೊತ್ತಿಗೆ ಹುಡುಗರುಗಳು ಹೋಗಿದ್ದಾರೆ. ಇವರು ತರಾತುರಿಯಾಗಿ ಮಾಡೋವಂಥ ಒಂದು ನೆಸಿಟಿ ಇರಲಿಲ್ಲ. ಯಾರು ಇವ್ರು ಕರೆಯೋ ಹೊತ್ತಿಗೆ, ಪ್ರೋಗ್ರಾಮ್ ಮಾಡೋ ಹೊತ್ತಿಗೆ ಹುಡುಗರುಗಳು ಹೋಗಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ. ನಾನು ಶ್ರೀಪಾದ್ ಪಾಟೀಲ್. ಕಾಲ್ ತುಳಿತದಲ್ಲಿ ಹಾಸನದ ಬಾಲಕ ಭೂಮಿಕ್ ಬಲಿಯಾಗಿರುವಂತಹದ್ದು. ಮಗನನ್ನ ಕಳೆದುಕೊಂಡು ತಂದೆಯು ಗೋಳಾಡ್ತಾ ಇದ್ದಾರೆ. ಭೂಮಿಕ್ ಸಮಾಧಿಯ ಮೇಲೆ ಬಿದ್ದು ತಂದೆ ನರಳಾಡಿದ್ದಾರೆ. ನನ್ನ ಮಗನನ್ನ ಹೂತಿಲ್ಲ, ಇಲ್ಲೇ ಮಲಗಿಸಿದ್ದೇನೆ. ಇಂತಹ ಸ್ಥಿತಿ ಯಾವ ತಂದೆಗೂ ಬೇಡ ಅಂತ ಅಳಲು ತೋಡಿಕೊಂಡಿದ್ದಾರೆ. ಕುಪ್ಪಗೋಡು ಗ್ರಾಮದ ಭೂಮಿಕ್ ಸಮಾಧಿಯ ಮುಂದೆ ಅವರ ತಂದೆ ಗೋಳಾಡಿದ್ದಾರೆ. ಹಾಸನದ ಬೇಲೂರು ತಾಲೂಕು ಕುಪ್ಪಗೋಡು ಗ್ರಾಮದಲ್ಲಿ ಮನ ಕಲುಕುವ ಘಟನೆ.
ಮಾಡಬಾರ್ದು. ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದ್ದೀನಿ. ನನ್ನ ಮಗ ಇಲ್ಲೇ ಮಲಗಿದ್ದಾನೆ. ಇದಕ್ಕೆಲ್ಲ ಇದೆ, ಇದೆಲ್ಲ ನನ್ನ ಮಗಂದೇ. ಇದೇ ಜಾಗದಲ್ಲಿ ಹಾಕಿದ್ದೀನಿ. ನನ್ನ ಮಗಗೋಸ್ಕರ ಮಾಡಿದಂತ ಇದು ಇಲ್ಲೇ ಎಲ್ಲ ಹಾಕಿದ್ದೀನಿ. ಈ ಥರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದು ಬೇಡ. ನನ್ನ ಮಗನಿಂದ ಮಲಗಿಸಿದ್ದೀನಿ. ನನ್ನ ಮಗನ ಜೊತೆ ಮಲಗಿದ್ದೀನಿ. ನನ್ನ ಮಗನ ಜೊತೆ ಮಲಗಿದ್ದೀನಿ. ನನ್ನ ಮಗ ಇಲ್ಲ ಮಲಗಿದ್ದಾರೆ. ನೋಡಿ, ಯಾರ್ಯಾರು ಬ್ಯಾಡ್ ಕಾಮೆಂಟ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿ. ಅವ್ರ ತಂದೆ ಏನು ಮಾಡಿದ್ದ, ಅವ್ರ ತಂದೆ ಯಾರಿಗೋಸ್ಕರ ಮಾಡಿದ್ದೇನಂತದನ್ನ ಕೇಳ್ಕೊಳ್ಳಿ. ನನ್ನ ತಂದೆ ಇದನ್ನೆಲ್ಲ ಬಿಟ್ಟು ನನ್ನ ಮಗನಿಗೋಸ್ಕರ ಮಾಡಿದ್ದೆ. ಇದನ್ನೆಲ್ಲ ಬಿಟ್ಟು ನನ್ನ ಪರಿಸ್ಥಿತಿ ಹಿಂಗೆ ತಂದೆ ಇದ್ದಾರೆ. ಇದೆಲ್ಲ ಯಾರು ಇದೆಲ್ಲ ಯಾರಿಗೆ ಕೊಡ್ಲಿ? ಇದೆಲ್ಲ ಯಾರಿಗೋಸ್ಕರ ಮಾಡಲಿ? ಇದೆಲ್ಲ ಯಾರಿಗೂ ನಾವು ನಮ್ಮ ತಂದೆ ತಾಯಿ ಸಾಯಿಲ್ ಆಸೆ ಪಡ್ತೀವಿ. ನೋಡಬೇಕು ನೀವು. ನನ್ನ ಹೆಂಡತಿ ಪರಿಸ್ಥಿತಿನ ನೀವು ನೋಡಿದರೆ ಗೊತ್ತಾಗುತ್ತೆ. ಅವಳು 2 ಜನ ನೆನ್ನೆಯಿಂದ ಅವಳನ್ನು 2 ಜನ ಹಿಡ್ಕೊಂಡು ತಿರ್ಗಾಡ್ಕೊಂಡು ತಿನ್ನಿಸ್ತಿದ್ದಾರೆ. ಅವಳು ಮಗ ಅಂದರೆ ತುಂಬ ಪ್ರೀತಿ ಇತ್ತು ಅವಳಿಗೆ. ತುಂಬ ಪ್ರೀತಿ ಅಂದರೆ 20 ವರ್ಷ ಆದ್ರೂ 3 ಟೈಮು ಅನ್ನ ತಿನ್ನಿಸ್ತಿದ್ವಿ. ಊಟ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅವಳು ನೋಡಬೇಕಿತ್ತು ನೀವು. ಅವಳು ನೋಡಿದರೆ ಇವರೆಲ್ಲ ಬೇಡ ಬೇಡ ಅಂತಿದ್ದಾರೆ. ಅವಳನ್ನ ಯಾರು ಬ್ಯಾಡ್ ಕಾಮೆಂಟ್ ಹಾಕ್ಸ್ತಾರಲ್ಲ ಅದಕ್ಕಿಂತ ನೋಡಬೇಕು ನೀವು. ನನ್ನ ಆ ಇನ್ಸಿಡೆಂಟಲ್ಲಿ ಆಗಿರೋದು ಪೂರಾ ಇದನ್ನ ಜವಾಬ್ದಾರಿತ ಹೊಣೆನ ಇದು ನಮ್ಮ ಕರ್ನಾಟಕ ಸರ್ಕಾರದ ಕಡೆಯಿಂದಲೇ ಆಗಿರೋದು. ಕರ್ನಾಟಕ ಸರ್ಕಾರದವರೇ ಮಾಡಿರೋದಂಥ ಒಂದು ಕೊಲೆ ಇದು. ನಾನು ಇಷ್ಟನ್ನೇ ಹೇಳ್ತಿದ್ದೀನಿ, ಸರ್ಕಾರದವರೇ ಮಾಡಿರೋ ಇದು ಕೊಲೆ. ಎಷ್ಟು ಸರ್ಕಾರಕ್ಕೆ ಈ ಲೆವೆಲ್ ಇದ್ದು ಇದೇ ಒಂದು ಇನ್ಸಿಡೆಂಟಿಗೆ ನೆನ್ನೆ ನನ್ನ ಮಗನ ಇದು ಮಾಡೋಕ್ಕೆ ಬಂದಿದ್ದರು. ಏನು ಅಂತ್ಯ ಸಂಸ್ಕಾರಕ್ಕೆ ಮಾಡೋಕ್ಕೆ ಬಂದಿದ್ದರು. ಅಂತ್ಯ ಸಂಸ್ಕಾರಕ್ಕೆ 150-200 ಜನನ ಕಳಿಸಿದ್ರು ಪೊಲೀಸ್ಗೆ. ಇದನ್ನು ಇಲ್ಲಿ ಏನು ಆ ಥರ ಸೀನ್ಗಳನ್ನು ಕೊಡಬೇಕಿಲ್ಲ. ಅದೇ ಒಂದು ಇದನ್ನು ಅಲ್ಲಿ ಕೊಟ್ಟಿದ್ರೆ, ಅದೇ ವಿಧಾನಸೌಧ ಗೇಟ್ ಹತ್ರ ಕೊಟ್ಟಿದ್ರೆ ಇಂಥ ನನ್ನ 11 ಮಕ್ಕಳದ್ದು ಪ್ರಾಣನ ಎಷ್ಟಾದರೂ ಸರ್ವೆ ಮಾಡ್ಬೋದಿತ್ತು. ಇದು ಇವರು ಸರ್ಕಾರದ ಮಾಡ್ತಾ ಇರೋದು ಯಾರೋ ಮಾಡಿದ ತಪ್ಪಿಗೆ, ಸರ್ಕಾರದವ್ರು ಮಾಡಿರೋ ತಪ್ಪಿಗೆ ಒಂದು ಇದಾಗಿರೋ ಅಂಥ ಪೊಲೀಸ್ ಆಗಲಿ ಅಥವಾ ಪೊಲೀಸ್ ಕಮಿಷನರ್ ಆಗಲಿ ಚೇಂಜ್ ಮಾಡೋ ನೆಸಿಟಿ ಇಲ್ಲ. ಇದು ಪೂರ ಹೊಣೆ ಸರ್ಕಾರದ್ದು. ಒಬ್ಬ ಹೋಮ್ ಮಿನಿಸ್ಟರ್ ಆಗಿದ್ಕೊಂಡರು, ಒಬ್ಬರು ಚೀಫ್ ಮಿನಿಸ್ಟರ್ ಆಗಿದ್ಕೊಂಡರು, ಒಬ್ಬರು ಮುಖ್ಯಮಂತ್ರಿ ಆಗಿದ್ಕೊಂಡರು. ಅವರಿಗೆ ನಮ್ಮ ಇಂಟೆಲಿಜೆನ್ಸ್ ಇದೆಯಲ್ಲ ಅದೆಲ್ಲ ಗೊತ್ತಿತ್ತಲ್ವ. ಗೊತ್ತಿದ್ದು ಇವರು ತರಾತುರಿಯಾಗಿ ಮಾಡೋವಂಥ ಒಂದು ನೆಸಿಟಿ ಇರಲಿಲ್ಲ. ಯಾರು ಇವ್ರು ಕರೆಯೋ ಹೊತ್ತಿಗೆ ಪ್ರೋಗ್ರಾಮ್ ಮಾಡೋ ಹೊತ್ತಿಗೆ ಹುಡುಗರುಗಳು ಹೋಗಿದ್ದಾರೆ.